ಉಸಿರು ಕಟ್ಕೊಂಡೇ ಸರಿ ಸರಿ, ಈ ತಾಯಿ ಮಾತನ್ನ ಇವಾಗ ಮಗು ಕೇಳ್ಬೇಕು ತಾನೆ. ಮನಿ ಕಳಿ ಅಪ್ಪಯ್ಯ, ಅರ್ಧ ಗಂಟೆ ಮ್ಯಾಕಾಯ್ತು, ಮೂಗ್ನಾಗೆ ಡ್ರಾಪ್ಸ್ ಹಾಕ್ಬೇಕು. ಸರಿ ಅಮ್ಮ. ಮನಿ ಕಳಿ ನಿಧಾನ. ನಿನ್ಗೆ ಸಲಿಗೆ ಕೊಟ್ಟಿದ್ದು ಜಾಸ್ತಿ ಆಯ್ತು. ನಿನ್ನ ಊರ್ಮಿ ಏನ್ ಮಾಡ್ತಿದ್ಯಾ ನೀನು? ಬೇಬಿಗೆ ನೀನು ಯಾವತ್ತೂ ಬೈದಾಳು ಅಲ್ಲ ಉರ್ಮಿ. ಇವತ್ತು ನೀನು ಕೈ ಮಾಡ್ತಿದ್ಯಾ ಅಂದ್ರೆ ತಲೆ ಕೆಟ್ಟಿದ್ಯಾ ನಿನ್ಗೆ? ಯಾರಿಗೆ? ನನಗ್ ತಲೆ ಕೆಟ್ಟಿದ್ಯಾ? ಮೊದ್ಲು ನಿಮ್ಮಿಬ್ರು ಮುಖ ನೋಡ್ಕೊಳ್ಳಿ. ತಲೆ ಕೆಟ್ಟ ತಿರ್ಗಾಡ್ತಿರೋರು ನೀವುಗಳು. ಈಗ ಏನಾಯ್ತು ಅಂತ ನೀವ್ ಮಾತಾಡ್ಬೇಡಿ ಮಾ, ನೀವ್ ಮಾತಾಡ್ಬೇಡಿ. ನಿಮ್ಮನ್ನ ಆಮೇಲೆ ವಿಚಾರಿಸ್ಕೊತೀನಿ. ಇಷ್ಟು ದಿನ ನಿನ್ನ ಸಪೋರ್ಟ್ ಮಾಡಿದ್ವಲ್ಲ ಅಂತ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿತಾ ಇದೆ. ನಾನು ಮಾಮ್ ಇಬ್ರು ಸೇರಿ ನಿನ್ನನ್ನು ಹಾಳು ಮಾಡಿದ್ವಿ. ಊರ್ಮಿ, ಸುಮ್ನಿರಿ ಅಂತ ಅನ್ನಲ್ಲ. ಅರ್ಧಂಬರ್ಧ ತಿಳ್ಕೊಂಡು ನೀವು ಹೀಗೆ ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ. ಪ್ಲೀಸ್ ಸ್ಟೇ ಕಾಮ್, ಮಾತಾಡೋಣ. ಫಾರೆಸ್ಟ್ ಇಡಿಯಟ್. ನನಗೆ ಡೌಟ್ ಬಂದಿತ್ತು. ನೀನ್ ಏನೇ ಮಾತಾಡಿದ್ರು ನನ್ನನ್ನ ಸಮಾಧಾನ ಪಡ್ಸಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿರು. ಲುಕ್, ನೀನ್ ಒಪ್ಕೊಳ್ದೆ ಇರು. ಈಸ್ ಯುವರ್ ಫಾದರ್. ಗಾಟ್ ಇಟ್? ಇನ್ನೊಂದ್ಸಲ ನೀನೇನಾದ್ರೂ ಅವ್ರ ಪ್ರಾಣ ತೆಗೆಯೋ ಯೋಚನೆ ಮಾಡಿದ್ರು ನನಗೆ ಮಗಳೇ
ರಮೇಶ್, ಏನಾದರೂ ಬೇಕಾದ್ರೆ ಕೇಳಿ. ಡಾಕ್ಟ್ರ ಹೇಳಿದ್ದಾರೆ, ಉಸಿರಾಟಕ್ಕೆ ಏನಾದರೂ ತೊಂದರೆ ಆದಂಗಾದ್ರೆ ಇನ್ಫಾರ್ಮ್ ಮಾಡಿ ಅಂತ. ನಾನು ರೋಹಿತ್ ಎದ್ದೇ ಇರ್ತೀವಿ, ಕರೀರಿ ಆಯ್ತಾ? ತಾರ, ಅಷ್ಟೆಲ್ಲ ತೊಂದರೆ ಆಗ್ತು ಗೊತ್ತಿಗೆ. ನನಗೇನು ಆಗಿಲ್ಲ. ಐ ವಿಲ್ ಬಿ ಆಲ್ ರೈಟ್. ಐ ವಾಸ್ ಸ್ಕ್ಯಾರ್ಡ್ ರಮೇಶ್. ನಾನು ಎಲ್ಲರನ್ನು ಬಿಟ್ಟು ಹೊರಟೋಗ್ತೀನಿ ಅಂತಾನೆ. ರಮೇಶ್, ನಾವಿಬ್ರು ಎಷ್ಟೇ ಜಗಳ ಆಡಿದ್ರು, ನಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪಗಳಿದ್ರು, ನೀವಿಲ್ದೆ ನನ್ನಿಂದ ಇರಕ್ಕಾಗಲ್ಲ ರಮೇಶ್. ತಾರ, ಇದು ಚಿಕ್ಕ ಮಕ್ಕಳ ಹಾಗೆ. ಸಾರಿ, ಬಟ್ ನಿಜ ರಮೇಶ್. ಐ ಡೋಂಟ್ ವಾಂಟ್ ಟು ಲೂಸ್ ಯು. ತಾರ, ನಿನ್ನ ತಾಳಿ ತುಂಬ ಗಟ್ಟಿಯಾಗಿದೆ, ನನಗೇನೂ ಆಗಲ್ಲ. ಎಲ್ಲದರಲ್ಲೂ ತಮಾಷೆನ. ಸದ್ಯ ಏನೂ ಆಗದೆ ನೀವು ವಾಪಸ್ ಬಂದ್ರಲ್ಲ, ಅದೇ ಸಮಾಧಾನ. ಅದಕ್ಕೆ ನಾವು ಕಮಲಿಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲದಕ್ಕೂ ಯಾಕೆ ಅವಳ ಹೆಸರು ತರ್ತೀರಾ ರಮೇಶ್? ಹೌದು ತಾರ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಇವತ್ತು ನಾನು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಆ ಹುಡುಗಿನೇ ಕಾರಣ. ಪ್ಲೀಸ್ ರಮೇಶ್. ತಾರ, ಐ ಆಮ್ ನಾಟ್ ಕಿಡ್ಡಿಂಗ್. ಅವನ ಸೆಕ್ಯೂರಿಟಿ ಒಳಗಡೆ ಯಾರೂ ಇಲ್ಲ ಅಂತ ಹೇಳಿದ್ನಂತೆ. ಆದರೂ ಕಮಲಿಗೆ ಏನೋ ಡೌಟ್ ಬಂದಿದೆ, ಅದಕ್ಕೆ ಅವಳು ಒಳಗಡೆ ಬಂದು ಚೆಕ್ ಮಾಡಿದ್ದಾಳೆ. ಅವಳಿಗಿರೋ ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ ಇನ್ಯಾರಿಗೂ ಬರಲ್ಲ ಅನ್ಸುತ್ತೆ. ಅವಳನ್ನ ನಿಮ್ಮಷ್ಟು ಹೊಗಳೋಕ್ಕೂ ಇನ್ಯಾರಿಗೂ ಬರಲ್ಲ ಅನ್ಸುತ್ತೆ. ನಾನಿರೋದನ್ನೇ ಹೇಳ್ತಾ ಇದ್ದೀನಿ ತಾರ. ಓಕೆ, ಅವಳೇನು ಅಂತ ನಿನಗೂ ಶಾರ್ಟ್ಲಿ ಅರ್ಥ ಆಗುತ್ತೆ ಬಿಡು. ಸರಿ ಸರಿ, ಈಗ ನೀವು ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ರಿಷಿ, ಇಲ್ಲೇನ್ ಮಾಡ್ತಿದ್ಯಾ? ಮೆಲ್ಲಿಗೆ, ಅಪ್ಪಂಗೆ ಡಿಸ್ಟರ್ಬ್ ಆಗ್ಬೋದು ಮಾ, ಮಲಗಿದ್ದಾರೆ. ಅಪ್ಪ ಮಲ್ಕೊಂಡ್ರು, ನೀನು ಹೋಗಿ ಮಲ್ಕೊ, ರೆಸ್ಟ್ ಮಾಡು. ಇಲ್ಲಮ್ಮ, ಪರವಾಗಿಲ್ಲ, ನಾನು ಅಪ್ಪನ ಜೊತೆನೇ ಇರ್ತೀನಿ. ಹಾಗಾದ್ರೆ ಒಳಗೆ ಹೋಗಿ ಅಪ್ಪನ ಜೊತೆನೆ ಮಲ್ಕೊ. ಇಲ್ಲಿ ಯಾಕೆ ಓಡಾಡ್ತಿದ್ಯಾ? ಅವ್ರಿಗೇನಾದ್ರು ಬೇಕಂದ್ರೆ ನಾನೇ ನೋಡ್ಕೋತೀನಿ. ಒಳಗೆ ಹೋದ್ರೆ ಖಂಡಿತ ಅಪ್ಪ ಹಠ ಮಾಡ್ತಾರಮ್ಮ, ನೀನು ಮೇಲೆ ಹೋಗಿ ಮಲ್ಕೋ ಅಂತ. ಅದಕ್ಕೆ ಇಲ್ಲೇ ಕಾಯ್ತೀನಿ. ಯು ಮಸ್ಟ್ ಬಿ ಲಕ್ಕಿ. ನಿನ್ನ ಮಗನಾಗಿ ಪಡೆಯೋಕೆ ನಾವು ಅದೃಷ್ಟ ಮಾಡಿದ್ವಿ ಕಣೋ. ಆದರೆ ಆ ಕಮಲಿ ವಿಷಯದಲ್ಲಿ ಮಾತ್ರ ನೀನು ನಮ್ಮ ಮಾತನ್ನ ಮೀರಿ ನಡ್ಕೋತಿದ್ಯಾ. ಹೇಗಾದರೂ ಅವಳಿಂದ ನೀನು ದೂರ ಆದರೆ ನನಗಷ್ಟೇ ಸಾಕು. ಮಾ, ನೀವು ಹೋಗಿ ಮಲ್ಕೊಳ್ಳಿ, ನಾನು ನೋಡ್ಕೋತೀನಿ. ಈಸ್ ಫೈನ್ ರಿಷಿ, ಇದು ನಮ್ಮ ಮನೆ ಕಣೋ, ಇಲ್ಲ ಅವ್ರಿಗೇನೂ ತೊಂದರೆ ಆಗಲ್ಲ. ಅದು ನಮ್ಮದೇ ಗೆಸ್ಟ್ ಹೌಸ್ ಅಲ್ವಮ್ಮ, ಅಲ್ಲೂ ನಮ್ಗೆ ಯಾರೂ ತೊಂದರೆ ಮಾಡಲ್ಲ ಅಂತ ತಾನೇ ನಾವು ಅಂದ್ಕೊಂಡಿದ್ವಿ. ಆದರೆ ಏನಾಗಿದೆ ನೋಡಿ. ನನಗೆ ಬುದ್ಧಿ ಬಂದಿದ್ದ ದಿನದಿಂದ ಅಪ್ಪ ಇದುವರೆಗೂ ಯಾರಿಗೂ ಮೋಸ ಮಾಡಿದವರಲ್ಲ, ಅನ್ವಾಂಟೆಡಾಗಿ ಯಾರ ಮೇಲೂ ಕೋಪ ಮಾಡ್ಕೊಂಡವರಲ್ಲ. ಬಿಸ್ನೆಸ್ಸಲ್ಲಿ ವೈರಿಗಳು ಸೀರೋ ಅಮ್ಮ. ಆದರೂ ಅವ್ರ ಮೇಲೆ ಇಂಥ ಅಟ್ಯಾಕ್ ಆಗಿದೆ ಅಂದರೆ ರಿಷಿ, ಕಾಮ್ ಡೌನ್. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ ಕಣೋ. ಯಾವಾಗಲೂ ನಮ್ಮನ್ನು ಪ್ರೊಟೆಕ್ಟ್ ಮಾಡೋ ನಿಮ್ಮ ಅಪ್ಪನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ನಿನಗೆ ಕಷ್ಟ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ನಮ್ಮ ಹತ್ರ ಯಾವ ಸಮಾಧಾನನೂ ಇಲ್ಲ ಕಣೋ. ನಾವು ಸ್ವಲ್ಪ ಹುಷಾರಾಗಿರ್ಬೇಕಿತ್ತು ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ. ಇಲ್ಲಮ್ಮ, ನೀವು ಹೇಳ್ಬೋದು ಇದನ್ನೆಲ್ಲ ಬಿಟ್ಬಿಡು ಅಂತ. ಆದರೆ ಅಪ್ಪನ ಕಣ್ಣಲ್ಲಿ ಭಯ ಹುಟ್ಟಿಸ್ದವ್ರನ್ನ
ಹುಟ್ಟೇ ಇಲ್ಲ ಅನ್ನಿಸ್ಬಿಡ್ತೀನಿ. ಸರ್ 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 ದಯವಿಟ್ಟು ಬಿಟ್ಬಿಡಿ ಸರ್, ಇದರಲ್ಲಿ ನಂದೇನು ತಪ್ಪಿಲ್ಲ ಸರ್, ಪ್ಲೀಸ್ ಸರ್. ಸಾಕು ನಿಲ್ಸು ನಿನ್ನ ನಾಟಕ. ಸರ್ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಸರ್. ಸರ್ ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ತಪ್ಪು ಮಾಡ್ಬೇಕಾರೆ ಈ ಭಯ ಇರಲಿಲ್ವಾ ನಿಂಗೆ? ಸರ್ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಸರ್. ಸುಮ್ಮನೆ ಬರೋ. ಸರ್ 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 ನಾನು ಬಡವ ಸರ್, ನನ್ನ ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ಬಿಡ್ತಾರೆ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ನಿನ್ನಂತವ್ರು ನಾನು ತುಂಬ ಜನ ನೋಡಿ ಸುಮ್ಮನೆ. ಸರ್ ಪ್ಲೀಸ್ ಸರ್. ಮುಚ್ಚೋ ಬಾಯಿ. ರಿಷಿ, ಯಾರಪ್ಪ ಇದು? ಹೇಳ್ತೀನಿ ಅಜ್ಜಿ. ಅಂಕಲ್ ಎಲ್ಲಿ? ಅಂಕಲ್, ಚಂದ್ರು ಅಂಕಲ್ ಬೇಗ ಬನ್ನಿ. ಅಂಕಲ್ ಎಲ್ಲಿ? ರಿಷಿ, ಏನಾಯ್ತಪ್ಪ? ಅಜ್ಜಿ, ನಡೆದಿರೋ ಅನಾಹುತಕ್ಕೆಲ್ಲ ಇವನೇ ಕಾರಣ. ಸರ್ ನಂದೇನು ತಪ್ಪಿಲ್ಲ ಸರ್, ನಿಮ್ಮ ಕಾಲು ಮುಗಿತ್ಯಾ? ಕಾಲು ಎಳಿತ್ಯಾ ಅಲ್ವಾ? ಬಾಯಿ ಮುಚ್ಕೊಂಡು ನಿಂತ್ಕೋ. ಸರ್ ಇವ್ ನಿಮ್ಗೆ ಎಲ್ಲಿ ಸಿಗ್ತಾ ಸರ್? ಟೈಮ್ ಕೆಟ್ಟಿತ್ತು ಕಮ್ಲಿ ಅವರೇ, ಸಿಕ್ಕಾಕೊಂಡ. ಅಂಕಲ್, ನಿಮ್ಗೆ ಉಸಿರುಗಟ್ಟಿಸಿದ್ದು ಈ ಅಯೋಗ್ಯನೇ. ಇವನಲ್ಲಿ ನಾಟಕ ಆಡಿ ಎಸ್ಕೇಪ್ ಆಗ್ತಾನೆ ಅಂತ ಇಲ್ಲಿ ಕರ್ಕೊಂಬಂದೆ. ಹೇಳಿ ಅಂಕಲ್, ಇವನೇನ್ ಮಾಡೋಣ? ಸರ್ ನಾನು ಯಾವ ತಪ್ಪು ಮಾಡಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್. ಮುಚ್ಚೋ ಬಾಯಿ. ನಿನ್ನೆ ನಮ್ಮಪ್ಪ ಮತ್ತೆ ಚಂದ್ರು ಅಂಕಲ್ ಬಂದಾಗ ನೀನ್ ಅಲ್ಲೇ ಇದ್ದೆ ತಾನೆ? ಹೇಳು, ಬೊಗ್ಳೋ. ಅಂಕಲ್ ನೀವೇ ಹೇಳಿ, ಇವನು ಅಲ್ಲಿದ್ದ ತಾನೆ? ಹೌದು ರಿಷಿ. ದ್ರೋಹಿ, ಯಾಕೋ ಸುಳ್ಳು ಬೊಗಳ್ತಾ ಇದ್ಯಾ? ನಿಜ ಹೇಳು. ಓ ಮೈ ಗಾಡ್, ಸತ್ತೆ ಸತ್ತೆ ನಾನು ಇವತ್ತು. ಇವನೇನಾದ್ರೂ ಬಾಯಿ ಬಿಟ್ರೆ ಇಷ್ಟು ಜನರ ಮುಂದೆ ನನ್ನ ಮಾನ ಹೋಗುತ್ತೆ. ಸ್ವಂತ ಅಪ್ಪನ್ನೇ ಕೊಲ್ಲೋಕೆ ಹೋದವಳು ಅಂತ ಇವ್ರು ಖಂಡಿತ ನನ್ನ ಜೈಲಿಗೆ ಹಾಕ್ತಾರೆ. ವಾಟ್ ಟು ಡೂ? ಹೇಳೋ, ಹೇಳ್ಜಾ, ಇನ್ನೂ 4 ಕೊಡ್ಲಾ? ಹೇಳೋ. ರಿಷಿ ಸರ್, ಓಲಿ ಬಿಟ್ಬಿಡಿ ಸರ್. ಕಮ್ಲಿ ಅವರೇ ಸುಮ್ಮನೆ ಇರಿ ನೀವು. ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಇವನ್ ಮೇಲೆ ಡೌಟ್ ಪಟ್ಟಿಲ್ಲ ಅಂದಿದ್ರೆ ಇವತ್ತು ನಾವಿಬ್ರು ಉಪ್ಪು ತಿಂದು ಮನೆಗೆ ದ್ರೋಹ ಮಾಡಿದ್ದಾನೆ ಪಾಪಿ. ಹೇಳೋ, ಹೇಳೋ. ಈ ರಿಷಿ ಪತ್ತೆದಾರಿಕೆ ಪೊಲೀಸ್ ಕೆಲಸ ಬೇರೆ ಮಾಡ್ತಿದ್ದಾನಾ? ಅಯ್ಯೋ, ಈ ಸೆಕ್ಯೂರಿಟಿ ಏನಾದರೂ ನಿಯತ್ತ ತಪ್ಪಿ ಬಾಯಿ ಬಿಟ್ಬಿಟ್ರೆ ನಿನ್ನೆ ಬೇರೆ ಅರ್ಧ ಕೆಲಸ ಆಗೋಗಿದೆ. ಆಗಿರೋ ಅರ್ಧ ಕೆಲಸಕ್ಕೆ ಪೂರ್ತಿ ಬಡ್ಡಿ ಕಟ್ಟಬೇಕಾಗುತ್ತೋ ಏನೋ. ಇಲ್ಲ, ಹಾಗಾಗೋದಕ್ಕೆ ಬಿಡಬಾರ್ದು, ಏನಾದರೂ ಮಾಡಲೇಬೇಕು. ಹಾಂ, ಹೇಳ್ತೀನಿ ಸರ್, ನಿಜ ಹೇಳ್ತೀನಿ.
ವಿಷಯದಿಂದ ಹೇಗಾದರೂ ನನ್ನ ಕಾಪಾಡು ಸಾಕು. ಇನ್ಯಾವತ್ತೂ ನಿನ್ನ ಹತ್ರ ಇನ್ನೇನು ಕೇಳಲ್ಲ ದೇವ್ರೆ. ಪ್ಲೀಸ್ 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 ಪ್ಲೀಸ್. ಸರ್, ನಿಜ ಹೇಳಬೇಕು ಅಂದರೆ ಚಂದ್ರು ಸಾರು, ರಮೇಶ್ ಸಾಹೇಬರು ಹೋಗಿದ್ದು ನೋಡಿದ್ದು ನಾನು ನೋಡಿಲ್ಲ ಸರ್. ನಾನು ಸುಳ್ಳು ಹೇಳ್ತಿಲ್ಲ ಸರ್. ನನಗೆ ಯಾವುದೂ ನೆನಪಿಲ್ಲ ಸರ್. ನೆನಪಿಲ್ವಾ? ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ತೀಯಲ್ಲ, ಯಾಕೋ ಸುಳ್ಳು ಹೇಳ್ತಾ ಇದೆಯಾ? ಏಯ್, ನೀನು ಯಾರನ್ನೋ ಉಳ್ಸೋದಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತ ಚೆನ್ನಾಗಿ ಗೊತ್ತು. ಅದು ಯಾರು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಅವ್ರನ್ನ ಇಲ್ಲೇ ಕರೆಸ್ತೀನಿ. ಅವ್ರ ಭಾಷೆಯಲ್ಲೇ ನಿನ್ನ ಬಾಯಿ ಬಿಡಿಸ್ತಾರೆ. ಸರ್, ಪೊಲೀಸ್ ಅವ್ರು ಹೇಳ್ಬಿಡಿ ಸರ್. ಮತ್ತೆ ಬೊಗಳು ನಿಜಾನಾ? ಹೇಳ್ತೀನಿ ಸರ್, ಹೇಳ್ತೀನಿ.